ಇನ್ನೊಂದು ನೀವು ಅವಾಗ್ಲೇ ಅಂದ್ರಲ್ಲ ನನಗೆ ಸ್ಕ್ರೀನ್ ಹುಚ್ಚಲ್ಲ ಪ್ರಚಾರದ ಹುಚ್ಚು ಒಂದ್ ಕಡೆ ಇದೆ ಅಂತ ಹೇಳಿ ನೀವು ನಾನು ಯಾವಾಗ ಹೇಳ್ದೆ ನನ್ನ ಮಾತಲ್ಲ ಇದೇ ಇಂಟರ್ವ್ಯೂಲೇ ಒಂದಷ್ಟು ಪ್ರಚಾರದ ಹುಚ್ಚು ಹೆಚ್ಚಾದ್ರೆ ರೀಲ್ಸ್ ಮಾಡ್ಕೊಂಡೇ ಬೇಕಂದ್ರೆ ಟಾಪಿಕ್ಗೆ ಬರೋಣ. ಹೋರಾಟದಲ್ಲಿ ಪ್ರಚಾರದ ಹುಚ್ಚು ಹೆಚ್ಚಿಲ್ಲ ನನಗೆ. ಎಸ್ ಓಕೆ, ಅದೇ ಟಾಪಿಕ್ ಬರೋಣ. ಈಗ ಅದೇ ಒಳಗಿನ ವಿಚಾರಗಳನ್ನ ಒಂದಷ್ಟು ತಂದು ಈಗ ಅದೇ ನೀವು ಹೇಳಿದ್ರಲ್ಲ ಪವಿತ್ರ ಹಿಂಗೆ ಲಿಪ್ಸ್ಟಿಕ್ ಸ್ಟ್ರೈಟ್ನಿಂಗು ಮತ್ತೊಂದು ಮಗದೊಂದು ಅಂತ ಹೇಳಿ ಈಗ ಪ್ರೆಸೆಂಟ್ ಇವಾಗ ಆಗ್ಲೇ ಹೇಳಿದ್ರೆ ಒಂದು ಹೋರಾಟಕ್ಕೆ ಹೋಗ್ತೀನಿ ಮತ್ತೊಂದು ಒಂದು ಕೇಸನ್ನು ಕೂಡ ನಾನು ಸದ್ಯದಲ್ಲೇ ಈಗ ದಾಖಲು ಮಾಡ್ತೀನಿ ಅಂತೆಲ್ಲ ಹೇಳಿ ಸೊ ಅದಕ್ಕೆ ಈಸಿ ಆಗ್ಲಿ ಪವಿತ್ರ ಗೌಡ ಇವಾಗೇನು ಮಸಿ ಬಡ್ದಿತ್ತಲ್ಲ ಎಲ್ಲ ಅದು ವಾಶ್ ಔಟ್ ಆಗ್ಲಿ ಎಂಬಂತ ನಿಟ್ಟಿನಲ್ಲಿ ಮತ್ತೆ ನೀವು ಅಂದ್ರೆ ಸೋ ಕಾಲ್ಡ್ ಪ್ರಚಾರ ಪಡ್ಕೊಳ್ತಿರೋದಾ ಈ ತರ ಸಂದರ್ಶನಗಳು? ಪ್ರಚಾರ ಅವಶ್ಯಕತೆ ಇಲ್ಲ. ಮತ್ತೊಂದು ನೋಡಿ, ಪವಿತ್ರ ಗೌಡ ಬಗ್ಗೆನೂ ಮಾತಾಡಕ್ ಅವಳೇನು ನನ್ನ ವಿರೋಧಿನೂ ಅಲ್ಲ, ಇಲ್ಲ ನಮಗೂ ಅವ್ರಿಗೇನೋ ಕಿರಿಕಾಗಿರೋಂಥದ್ದು ಇಲ್ಲ. ನನ್ನ ಉದ್ದೇಶ ಇಷ್ಟೇ ಇದ್ದಿದ್ದು, ಜೈಲಲ್ಲಿ ನಡೀತಾ ಇರುವಂತ ಸ್ವಲ್ಪ ಡಿಫ್ರೆನ್ಶಿಯೇಟ್ ಸಿಗ್ತಾ ಇರೋದು ಯಾವ ಆರೋಪಿಗೂ ಸಿಗದಿರೋದು ಅವ್ಳು ಸಿಗ್ತಾ ಇರೋಂಥದ್ದು ವಿಚಾರ ಹೊರಗಡೆ ತಂದೆ. ಕೆಲವೊಂದು ಬದಲಾವಣೆ ಬೇಕು ಅಂದೆ. ಬಿಕಾಸ್ ಜೈಲಲ್ಲಿ ಕೇಳಿ, ಅದೇ ಪವಿತ್ರನ್ ಕೇಳಿ ಬೇಕಂದ್ರೆ ಲೆಸ್ಬಿಯನ್ಸ್ ವಿಚಾರದಲ್ಲಿ ಜಗಳ ಮಾಡಿದೀನಿ, ನೈಜೀರಿಯನ್ಸ್ ಹೋಗಿ ಪೊಲೀಸ್ ಅವ್ರ ಮೇಲೆ ಹಲ್ಲೆ ಮಾಡಕ್ ಹೋಗಿದ್ದಂತ ವಿಚಾರದಲ್ಲಿ ಜಗಳ ಮಾಡಿದೀನಿ, ಯಾಕೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ತೀರಾ ನೀವು ಅಂತ ಹೇಳಿ ಆಯ್ತಾ. ಅಲ್ಲಿರುವಂತ ಪ್ರತಿ ಒಂದು ಅನ್ವಾಂಟೆಡ್ ಟಾಪಿಕ್ಸ್ ನಾನು ಮಾತಾಡಿದ್ ಬರೀ ಪವಿತ್ರದೇ ಅಲ್ಲ, ನೀವು ಅದನ್ನು ವಿಚಾರಣೆ ಮಾಡಿ, ಅದನ್ನು ಹೇಳ್ತೀನಿ ನಾನು. ನಿಂತ್ಕೊಂಡು ನೋಡ್ತಾ ಇರ್ತಾಳಲ್ಲ, ನಾನು ಆ ವಿಚಾರದಲ್ಲೂ ಧ್ವನಿ ಎತ್ತದೋಗ ಇಲ್ಲಿ ಬಂದು ಪರಿವರ್ತನೆ ಆಗ್ಬೇಕು, ಇಲ್ಲಿ ಮಾಡ್ತಾ ಇರುವಂತ ಕೆಲ್ಸಗಳೇನು, ಯಾಕೆ ನೀವು ಇದನ್ನ ನೀವು ಕಾನೂನು ಫೈನ್. ಈಗ ನನ್ನ ಮೇಲೆ NCR ದಾಖಲು ಮಾಡಿದ್ರಲ್ಲ, ನಾನು ಬಂದು ಹೊರಗಡೆ ಬಂದು ಪವಿತ್ರ ಗೌಡ ಬಗ್ಗೆ ಮತ್ತೆ ಜೈಲಿನ ಸಿಬ್ಬಂದಿಗಳ ಬಗ್ಗೆ ಸುಳ್ಳು ಆರೋಪ ಮಾಡ್ತಾ ಇದೀನಿ ಅಂತ ಹೇಳಿ NCR ದಾಖಲು ಮಾಡಿದ್ರು. ಆವತ್ತೊಂದ್ ದಿವಸ ನೈಜೀರಿಯನ್ಸ್ ಅವರು ಪೊಲೀಸ್ ಸಿಬ್ಬಂದಿಯವರ ಕಾಕಿ ಹಿಡಿದು ಹಲ್ಲೆ ಮಾಡಿದ್ರಲ್ಲ, ಎಲ್ಲಾರನ್ನು ಲಾಕ್ ಮಾಡಿದ್ರಲ್ಲ ಒಂದು ವಾರ, ಯಾಕೆ ಅವ್ರ ಮೇಲೆ FIR ದಾಖಲು ಮಾಡಿಲ್ಲ? ಲೆಸ್ಬಿಯನ್ಸ್ ಇದಾರಲ್ಲ, ಒಂದು ಹೆಣ್ಣು ಮಗಳನ್ನ ಕರೆದು ನನ್ನ ಪ್ರಪೋಸ್ ಮಾಡುವಂತ ಕಿಸ್ ಮಾಡುವಂತ ಹೇಳಿ ಮಾಡ್ದಿರಾ ಇದ್ದಾಗ ಪಂಚ್ ಮಾಡಿ ಅವ್ರಿಗೆ ಮೂಗಲಿ ಕಿವಿದಲ್ಲಿ ರಕ್ತ ಬಂತ. ಪವಿತ್ರ ಗೌಡ ಅಲ್ಲ, ಒಂದು ಹೆಣ್ಣು ಮಗಳು, ಬೇರೆ ಹೆಣ್ಣು ಮಗಳು. ಅದು ದೊಡ್ಡ ಹಿಸ್ಟ್ರಿ. ಹಾಗೆ ಆ ಹೆಣ್ಣು ಮಗಳಿಗೆ ರಕ್ಷಣೆ ಕೊಟ್ಟು ಸ್ಪಾಟ್ ಅಲ್ಲಿ FIR ಮಾಡಿಸ್ಬೇಕಾಯ್ತಲ್ಲ ಜೈಲಿನ ಸಿಬ್ಬಂದಿಗಳು, ಯಾಕೆ ಅದನ್ನ ಮಾಡಿಲ್ಲ? ನಾನ್ ಜೈಲಿನ ಸತ್ಯತೆ ಹೇಳಿದ್ರೆ ನನ್ನ ಮೇಲೆ NCR ಮಾಡಿದ್ರಿ. ಜೈಲಲ್ಲಿ ಒಂದು ಹೆಣ್ಮಗು ರಕ್ತ ಬಂದಿದೆ, ನೀನ್ ಕಿಸ್ ಮಾಡಿಲ್ಲ, ನೀನ್ ನನ್ನ ಪ್ರಪೋಸ್ ಮಾಡ್ಬೇಕು, ಲವ್ ಮಾಡ್ಬೇಕಂತ ಹೇಳಿ ಲಾಕ್ ಮಾಡಿದ್ದಾರೆ ಒಂದು ವಾರ. ಅದ್ರ ಬಗ್ಗೆ ನೀವು NCR ಅಲ್ಲ FIR ಮಾಡ್ಸಕ್ ನಿಮ್ಗಾಗಿಲ್ಲ, ಅದ್ರ ಬಗ್ಗೆ ರಿಪೋರ್ಟ್ ಕೊಡಕ್ ಆಗಿಲ್ಲ, ನೈಜೀರಿಯನ್ಸ್ ಮೇಲೆ ಕಂಪ್ಲೇಂಟ್ ಕೊಡಕ್ ನಿಮ್ಗಾಗಿಲ್ಲ, ಸಂಧ್ಯನ್ ಮೇಲೆ NCR. ಅದು NCR ಹೆಂಗೆ ಅಂತ ಹೇಳ್ತೀನಿ. ಒಬ್ರು ಸಿಬ್ಬಂದಿಯ ಹೆಸರು ಹೇಳಿದೀನಿ ನಾನು, ದೇವಮ್ಮ ಅಂತ. ಆ ದೇವಮ್ಮ ಅವ್ರಿಗೆ ಪ್ರೆಷರ್ ಹಾಕಿ ನಿನ್ನ ಹೆಸರೇ ಹೇಳ್ತಾ ಇರೋದು, ಹೋಗಿ ದೂರ್ ಕೊಡು, ನನಗ್ ಮಾನಹಾನಿ ಆಗ್ತಾ ಇದೆ, ನನ್ನ ಹೆಸರು ಸುಖ ಸುಮ್ನೆ ಮಾಧ್ಯಮಗಳಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿ ಕೊಟ್ಟಿರೋದು ಅಲ್ವಾ? ಅದೇ ಜೈಲೊಳಗೆ ಎಷ್ಟು ಜನಕ್ಕೆ ಮಾನಹಾನಿ ಆಗ್ತಾ ಇದೆ, ತೇಜೋವಧೆ ಆಗ್ತಾ ಇದೆ, ಹಲ್ಲೆ ನಡೀತಾ ಇದೆ. ಆವಾಗ ಯಾಕೆ ಹೋಗಿ ನೀವು ದೂರ್ ಕೊಟ್ಟಿಲ್ಲ ಪರಪ್ನಗರ ಸ್ಟೇಷನ್ ಅಲ್ಲಿ? ಕಿವಿ ಕಚ್ಚಿ ಹಾಕಿ ರಕ್ತ ಬರ್ತಾ ಇದೆ, ಒಂದ್ ಕಡೆ ಮೂಗಲ್ ರಕ್ತ ಬರ್ತಾ ಇದೆ, ಅದಕ್ಕೆಲ್ಲ ಯಾಕೆ ದೂರ ಆಗಿಲ್ಲ? ನೀವ್ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ ಎಲ್ಲ ಮಾಡಿದೀರ. ಅಲ್ಲಿ ಒಂದೇ ಸಿಸ್ಟಮ್, ಯಾವಾಗ ಯಾರನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ, ಎಲ್ಲಾರನ್ನು ರೂಮ್ಗೆ ಹಾಕಿ ಲಾಕ್ ಮಾಡಿ ಬೀಗ ಹಾಕಿ ಬಿಡ್ತಾರೆ. ಇಷ್ಟೇ ಅವ್ರ ಕಾನ್ಸೆಪ್ಟ್. ನಿಮ್ಮನ್ನ ಬೇಗ ಬೀಗ ಹಾಕ್ತಾರೆ, ಎಲ್ಲಾರನ್ನು ಬೀಗ ಹಾಕ್ತಾರೆ. ಮೋಸ್ಟ್ಲಿ ನಿಮ್ಗಿಲ್ಲೆಲ್ಲೋ ನನ್ನ ಪವಿತ್ರ ಗೌಡನೆಲ್ಲೋ ಟಾರ್ಗೆಟ್ ಮಾಡೋ ತರ ಆಗೋಗಿದೆ. ನಿಮ್ಮನ್ನ ಎಲ್ಲಾರ್ನು ಲಾಕ್ ಮಾಡ್ತಾ ಇದ್ರು, ಪ್ರತಿಯೊಬ್ಬರನ್ನು ಲಾಕ್ ಮಾಡ್ತಾ ಇದ್ರು. ಓಕೆ.